ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಶರ್ಟನ್ನು ಉಪಯೋಗಿಸಿ ಹ್ಯಾಂಡ್ ಬ್ಯಾಗನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಒಂದು ಶರ್ಟ್ ಬಟ್ಟೆ ತುಂಬಾ ಚೆನ್ನಾಗಿತ್ತು. ಅದನ್ನು ಹಾಗೆ ಮಡಚಿ ಎತ್ತಿಟ್ಟಿದ್ದೆ. ಅಂದರೆ ಸೈಜ್ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಹಾಗೆ ಮಡಚಿ ಇಟ್ಕೊಂಡಿದ್ದೆ. ಇವಾಗ ಇದರಲ್ಲಿ ಹ್ಯಾಂಡ್ ಬ್ಯಾಗ್ ಸ್ಟಿಚ್ ಮಾಡಿದರೆ ಯೂಸ್ ಮಾಡ್ಬೋದು ಅಂತ ಅನಿಸ್ತು. ಹಾಗಾಗಿ ಇವಾಗ ಮಡಚಿಬಿಟ್ಟು ಇವಾಗ ಅಳತೆಯನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಭಯ ಕೂಡ ಇದೆ, ಸರಿ ಬರುತ್ತೋ ಇಲ್ವೋ ಅಂತ. ಕಟ್ಟೇನೋ ಮಾಡ್ಬೋದು ಅಳತೆ ತೊಗೊಂಡು. ಸ್ಟಿಚ್ ಮಾಡಿ ಆದಮೇಲೆ ಸರಿ ಬರೋದಿದ್ದರೆ ಸುಮ್ಮನೆ ವೇಸ್ಟ್ ಆಗ್ತದೆ. ಹಾಗಾಗಿ ನೋಡ್ತಾ ಇದ್ದೀನಿ ಕಟ್ ಮಾಡೋದೋ ಬೇಡವೋ ಅಂತ. ಅಳತೆ ಮಾಡುವಾಗಲೂ ಕೂಡ ಯೋಚನೆ ಮಾಡ್ತಾ ಇದ್ದೆ. ನಾನಿಲ್ಲಿ 13 ಇಂಚು ಅಗಲ 12 ಇಂಚು ಉದ್ದಕ್ಕೆ ತಗೊಂಡಿದ್ದೀನಿ. ಸೈಜ್ ಎಲ್ಲ ನಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ತೊಗೊಳ್ಬೋದು. ಸ್ವಲ್ಪ ಬಟ್ಟೆ ಬೇರೆ ಅದು ನಾವು ತಗೊಳ್ಳೋದಾದರೆ ಸ್ವಲ್ಪ ದೊಡ್ಡದಾಗಿದ್ದರೆ ದೊಡ್ಡ ಸೈಜಲ್ಲಿ ಕೂಡ ಅಳತೆ ಮಾಡಿ ಕಟ್ ಮಾಡ್ಕೊಳ್ಬೋದು. ನಾನಿವಾಗ ಅಳತೆ ಎಲ್ಲ ಆಗಿದ್ಮೇಲೆ ಕಟ್ ಮಾಡ್ತಾ ಇದ್ದೀನಿ. ನಾನಿವೇನು ಅಳತೆ ತೊಗೊಂಡು ಕಟ್ ಮಾಡಿದ್ದೀನಿ ಆ ರೀತಿ 2 ಪೀಸ್ಗಳು ಬೇಕಾಗ್ತದೆ. ಈ ಶರ್ಟ್ ಪೂರ್ತಿ ನಮಗೆ ಯೂಸ್ ಆಗ್ತದೆ. ಹ್ಯಾಂಡ್ ಎಲ್ಲ ಸ್ಟಿಚ್ ಮಾಡಬೇಕು, ರೌಂಡಲ್ಲೆಲ್ಲ ಇನ್ನೂ ಬಟ್ಟೆಗಳು ಬೇಕಾಗ್ತದೆ. ಡೀಟೇಲಾಗಿ ನಾನು ಇದನ್ನು ವಿಡಿಯೋವನ್ನು ಶೇರ್ ಮಾಡಲಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರೋದು. ಆದರೆ ಈ ರೀತಿ ಶರ್ಟನ್ನು ಕೂಡ ಉಪಯೋಗಿಸಿ ಹ್ಯಾಂಡ್ ಬ್ಯಾಗ್ ಸ್ಟಿಚ್ ಮಾಡ್ಬೋದು ಅಂತ ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬ್ಯಾಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಸ್ಟಿಚ್ ಎಲ್ಲ ಆದಮೇಲೆ ತೋರಿಸ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ನಾನು 2 ಇಂಚಿಗೆ ಮಾರ್ಕನ್ನು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹ್ಯಾಂಡ್ ಬ್ಯಾಗ್ ಎಲ್ಲ ಸ್ಟಿಚ್ ಮಾಡಿದ್ದು ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಶರ್ಟಿಂದ ಸ್ಟಿಚ್ ಮಾಡಿರೋದಂತ ಸ್ವಲ್ಪನೂ ಕೂಡ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಜಿಪ್ಪು ಕೂಡ 2 ಅಟ್ಯಾಚ್ ಮಾಡಿದ್ದೀನಿ, ಇಲ್ಲೊಂದು. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸ್ಮೂತಾಗಿದೆ ಇದು ಬ್ಯಾಗ್. ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂತ ಹೇಳಿದರೆ ನಾವು ಶಾಪಿಂಗ್ ಬ್ಯಾಗ್ಗಳೆಲ್ಲ ಸಿಗ್ತದಲ್ವ, ಅದನ್ನು ಯೂಸ್ ಮಾಡಿ ಸ್ಟಿಚ್ ಮಾಡಿದರೆ ಸ್ವಲ್ಪ ಗಟ್ಟಿಯಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ಸ್ಟಿಚ್ ಮಾಡುವಾಗ ಇದನ್ನು ಯೂಸ್ ಮಾಡಿ ನೋಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರ್ತದೆ ಅಂತ ಹೇಳಿಬಿಟ್ಟು. ಆದರೂ ಪರವಾಗಿಲ್ಲ, ಸ್ಮೂತಾಗಿದೆ. ನಾನು ಇದರೊಳಗಡೆ ಕೂಡ ಸ್ಯಾರಿ ಪೀಸನ್ನು ಲೈನಿಂಗ್ ಆಗಿ ಯೂಸ್ ಮಾಡಿದೆ, ಅದು ಇನ್ನೂ ಸ್ಮೂತ್ ಆಯಿತು. ಇದು ಮೇಲ್ಗಡೆ ಶರ್ಟ್ ಪೀಸ್ ಕೂಡ ಕಾಟನ್ ಆಗಿರೋದ್ರಿಂದ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಅಳತೆ ತೋರಿಸ್ತಾ ಇದ್ದೀನಿ. 12 ಇಂಚು ಅಗಲ ಬಂದಿದೆ. ಹಾಗೆ ಉದ್ದ 9 ಇಂಚ್ ಬಂದಿದೆ. ಚೆನ್ನಾಗಿ ಬಂದಿದೆ. ಈ ರೀತಿ ಶರ್ಟ್ ಅಂತಲೇ ಅಲ್ಲ, ಬೇರೆ ಯಾವುದಾದ್ರೂ ಒಳ್ಳೆ ಬಟ್ಟೆಗಳಿದ್ದು ಬೇರೆ ಯಾವುದಕ್ಕೂ ಯೂಸ್ ಆಗೋದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಮಿಷಿನ್ ಇತ್ತು ಅಂತಾದರೆ ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್ಗಳನ್ನ ಸ್ಟಿಚ್ ಮಾಡಿ ನಾವೇ ಸ್ಟಿಚ್ ಮಾಡಿರೋದನ್ನು ಖುಷಿ ಕೂಡ ಇರ್ತದೆ. ಅದೇ ಇಷ್ಟು ಚೆನ್ನಾಗಿ ಬಂದರೆ ಅದು ಇನ್ನೂ ಖುಷಿ ಕೊಡ್ತದೆ ನಮಗೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.